ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರಾತ್ರಿ ವೇಳೆ ಕೈಯಲ್ಲಿ ಲಾಂಗ್ ಮತ್ತು ಚಾಕು ಸೇರಿದಂತೆ ಮಾರಕಾಸ್ತ್ರಗಳನ್ನು ಹಿಡಿದು ದರೋಡೆ ನಡೆಸಲು ಸಂಚು ರೂಪಿಸಿ ರಾಂಪುರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರನ್ನು ಬೆಚ್ಚಿ ಬೀಳಿಸಿದ ಮುಸುಕುದಾರಿ ಕಳ್ಳನನ್ನು ಹಿಡಿದು ಹೆರೆಮುಡಿ ಕಟ್ಟುವಲ್ಲಿ ರಾಂಪುರ ಪೊಲೀಸರು ಕೊನೆಗೂ ಯಶಸ್ವಿಯಾಗಿದ್ದಾರೆ. ರಾಂಪುರ ಸೇರಿದಂತೆ ತಾಲೂಕಿನ ಸುಮಾರು ಗ್ರಾಮಗಳಲ್ಲಿ ಈ ಕಳ್ಳರ ಚಲನವಲನ ಕುರಿತಾಗಿ ಜನರು ಹಲವಾರು ಕಥೆಗಳನ್ನು ಕಟ್ಟಿಕೊಂಡು ಸುದ್ದಿ ಹರಡುತ್ತಾ ನಿದ್ದೆ ಕೆಡಿಸಿಕೊಂಡು ಭಯದಲ್ಲಿ ರಾತ್ರಿ ಕಾಲ ದೂಡುವಂತೆ ಮಾಡಿದ್ದ ಈ ಕದೀಮರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ರಾಂಪುರ ಪೊಲೀಸರು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಧರ್ಮೇಂದ್ರ ಕುಮಾರ್ ಮೀನಾ ಐಪಿಎಸ್ ಮಾರ್ಗದರ್ಶನದ ಮೇರೆಗೆ ಸುಮಾರು 1 ತಿಂಗಳಿನಿಂದಲೂ ಸತತವಾಗಿ ಈ ಕಳ್ಳರಿಗಾಗಿ ಬಲೆ ಬೀಸಿ ಶೋಧ ಕಾರ್ಯ ನಡೆಸಿದರ ಫಲವಾಗಿ ಬಳ್ಳಾರಿಯಲ್ಲಿ ಕಳ್ಳನನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಂಧಿತನು ಬಳ್ಳಾರಿಯ ಗುಗ್ಗೇರಿಹಟ್ಟಿ ಗ್ರಾಮದ ಲೋಕೇಶ್ ಎಂದು ತಿಳಿದು ಬಂದಿತ್ತು. ಹಡಗಲಿ, ಹರಪನಹಳ್ಳಿ, ಕೂಡ್ಲಿಗೆ ಸೇರಿದಂತೆ ನೆರೆಯ ಜಿಲ್ಲೆಗಳಲ್ಲಿ ಕಳ್ಳತನ, ದೊರಡೆ ಸೇರಿದಂತೆ 14 ಹೆಚ್ಚು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಈ ಕಳ್ಳನ ದೈಹಿಕ ಚಲನವಲನಗಳ ಆಧಾರದ ಮೇಲೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ ಕೃತ್ಯಕ್ಕಾಗಿ ಬಳಸುತ್ತಿದ್ದ ಸ್ಕ್ರೂ ಡ್ರೈವರ್, ಕಬ್ಬಿಣದ ರಾಡ್, ಮಂಕಿ ಕ್ಯಾಪ್, ಕೈಗೆ ಬಳಸುತ್ತಿದ್ದ ಗ್ಲೌಸ್ ಹಾಗೂ 5,000 ರೂಪಾಯಿ ಹಣ ಮತ್ತು ಬೆಳ್ಳಿಯ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನುಳಿದಂತೆ ಇದೇ ಗ್ಯಾಂಗ್ನಲ್ಲಿದ್ದ 2 ಕಳ್ಳರು ಅನಂತಪುರ ಜಿಲ್ಲೆಯ ಜೈಲಿನಲ್ಲಿದ್ದಾರೆ. ಒಟ್ಟಾರೆಯಾಗಿ ಹಲವು ದಿನಗಳಿಂದ ರಾಂಪುರ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿ ಗ್ರಾಮಸ್ಥರ ನಿದ್ದೆಗೆಡಿಸಿದ ಈ ಕಳ್ಳನನ್ನು ಹಿಡಿಯುವಲ್ಲಿ ಕೆಲವೇ ದಿನಗಳಲ್ಲಿ ಯಶಸ್ವಿಯಾದ ರಾಂಪುರ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ. ರಾಂಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ.